ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಕಳೆದ ಆರ್ಥಿಕ ವರ್ಷದ 2 ತಿಂಗಳ ಕಂತಿನ ದುಡ್ಡನ್ನು ಬಾಕಿ ಇರಿಸಿಕೊಂಡಿರುವಂತ ವಿಚಾರ ಇವತ್ತು ಕೂಡ ವಿಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ. 5,000 ಕೋಟಿ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಪೂರಕ ಅಂದಾಜು ಮಂಡನೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಹಣ ಕಳೆದ ಆರ್ಥಿಕ ವರ್ಷದ್ದು, ಈ ಆರ್ಥಿಕ ವರ್ಷ ಈಗ ನಡೀತಾ ಇದೆ. ಆ 5,000 ಕೋಟಿಯನ್ನ ಯಾವಾಗ ಕೊಡ್ತೀರಾ, ಹೇಗೆ ಕೊಡ್ತೀರಾ, ಸ್ಪಷ್ಟತೆ ಕೊಡಿ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಈಗ ಕೊಡೋದಿದ್ರೆ ಮುಂದಿನ ಬಜೆಟ್ ನಲ್ಲಿ ಕೊಡಬೇಕಾಗತ್ತೆ. ಹೇಗೆ ಕೊಡ್ತೀರಿ ಅಂತ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡ್ತಾ ಇರೋ. ಸಚಿವ ಕೃಷ್ಣ ಬೈರೇಗೌಡ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಕಳೆದ ಬಜೆಟ್ ನಲ್ಲಿ ಅಂಗೀಕಾರ ಆದಂತ ಹಣ ಇದೆ, ಹಣದ ಕೊರತೆಯಾದರೆ ಅದರ ಬಗ್ಗೆ ಆಲೋಚನೆ ಮಾಡ್ತೀವಿ ಅಂತ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ಲಕ್ಷ್ಮಿ 2,000 ಕೊಡಬೇಕಾಯ್ತಲ್ಲ, ಅದು ಹೋದ ವರ್ಷದ ಬಡ್ಜೆಟಲ್ಲಿ ಇರೋದು ಅಂತ ನನಗನ್ಸಿದೆ. ಹೋದ ವರ್ಷದ ಇದರಲ್ಲಿ ಅದನ್ನು ಇವಾಗಾದ್ರೂ ತರಬೇಕಾಯ್ತು. ಇಲ್ಲಾಂದ್ರೆ ಯಾವ ನಿಯಮದ ಅಡಿಯಲ್ಲಿ ಅವ್ರಿಗೆ ಹಣ ಕೊಡ್ತೀರಾ? ಮಂತ್ರಿಗಳು ಹೇಳಿದ್ದಾರೆ ನಾವು ಕೊಡ್ತೀರಿ ಅಂತ. ಕೊಡೋಕ್ಕಾಗಲ್ಲ. ಇದರಲ್ಲಿ ತರಬೇಕಾಯ್ತು. ಪೂರಕ ಬಡ್ಜೆಟ್ ತಂದಿದ್ರೆ ಅವ್ರಿಗೆಲ್ಲ ಪರಿಹಾರ ಹೋಗ್ತಾ ಇತ್ತು. ಇಲ್ಲಾಂದ್ರೆ ಹೋಗೋದೇ ಇಲ್ಲ. ಇನ್ನೊಂದು ಬಡ್ಜೆಟ್ ಕಾಯ್ಬೇಕಾಗ್ತೈತೆ. ಅದು ಅಂದರೆ ಅಲ್ಲಿವರೆಗೂ ಆ ಮಹಿಳೆಯರಿಗೆ ಸೇರ್ಬೇಕಾಯ್ದಂತ ಸುಮಾರು 5,000 ಕೋಟಿ ಅನ್ಯಾಯ ಆಗುತ್ತೆ. ಅದನ್ನ ಯಾಕೆ ಬಿಟ್ಟಿದ್ದೀರಾ ಅಂತ ಸನ್ಮಾನ್ಯ ಕೃಷ್ಣ ಅವ್ರು ಹೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಗೃಹ ರಕ್ಷಕ ದಳದ್ದು ಮತ್ತು ಪ್ರಿಸನ್ ಗಾರ್ಡ್ಸ್, ಕಾರಾಗೃಹ ಗಾರ್ಡ್ಸು, ಅವರಿಗೆ ಸಂಬಳ ಕೊಡಲೇಬೇಕು. ಅದನ್ನು ನಾವು ಕೂಡ ಅಲ್ಲಗೆಳೆಯೋ ವಿಷಯ ಬರೋದಿಲ್ಲ. ಖಂಡಿತವಾಗಿ ಅದಕ್ಕೆ ಇನ್ನೂ ಈಗ ಒದಗಿಸಿರೋದು ಬಿಟ್ಟು ಇನ್ನೂ ಏನಾದರೂ ಬಾಕಿ ಇದ್ದರೆ ಖಂಡಿತ ಅದನ್ನು ನಾವು ಸಪ್ಲಿಮೆಂಟ್ರಿ 3 ಖಂಡಿತವಾಗಿ ತಗೊಳ್ತೇವೆ. ಮತ್ತು ಈ ಸಪ್ಲಿಮೆಂಟ್ರಿ ಎಸ್ಟಿಮೇಟಲ್ಲಿ ತಾವು ಕೂಡ ನೋಡಿದರೆ ಪುಟ 26ನೇ ಪುಟಕ್ಕೆ ತಮ್ಮ ಗಮನವನ್ನು ನಾನು ಸೆಳೀತೇನೆ. 26ನೇ ಪುಟದಲ್ಲಿ ಇದು ಗೃಹ ಇಲಾಖೆಗೆ ಸಂಬಂಧಪಟ್ಟಿಸಿದ್ದು ಇದೆ. ಬಾಬ್ತು ಸಂಖ್ಯೆ 2 ನೋಡಿದರೆ ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ಇಲಾಖೆಯ ಗೃಹ ರಕ್ಷಕರ ಕರ್ತವ್ಯ ಭತ್ಯೆಗಾಗಿ 3,170 ಲಕ್ಷ, ಅಂದರೆ ಸುಮಾರು 31,70,00,000 ಮೊತ್ತವನ್ನು ಹೆಚ್ಚುವರಿಯಾಗಿ ಇದರಲ್ಲಿ ಪ್ರಸ್ತಾಪಿಸಿದ್ದೇವೆ ಅಧ್ಯಕ್ಷರೇ. ಹೆಚ್ಚುವರಿಯಾಗಿ ಹಾಗೂ ಬಾಬ್ತು ಸಂಖ್ಯೆ 1 ನೋಡಿದರೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಬಾಕಿ ಇರುವ ಬಂದಿಗಳ ಕೂಲಿ ಹಣ ಪಾವತಿಸಲು 17,50,00,000 ಹೆಚ್ಚುವರಿಯಾಗಿ ಒದಗಿಸ್ತಾ ಇದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳೋದು ಬಹುಶಃ ಇದಕ್ಕಿಂತ ಹೆಚ್ಚು ಬಾಕಿ ಇರಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ನಾನು ಕೇಳೋದು ಅಧಿಕಾರಿಗೆ 2 ವರ್ಷದ್ದು ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ಈಗ ಕೊಟ್ಟಿರೋದು ಅಲ್ಪ ಅಮೌಂಟ್ ಮಾತ್ರ. ಆ 2 ವರ್ಷದ ಪೆಂಡಿಂಗ್ ಇದೆ. ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಹೇಳ್ಬೇಕಾಯ್ತು. ಇಷ್ಟು ಪೆಂಡಿಂಗ್ ಇದೆ, ಇದನ್ನು ಕ್ಲಿಯರ್ ಮಾಡ್ತೀರಿ ಅಂತ ಹೇಳಿದ್ರೆ ಸರಿಯಾಗಿರ್ತಾ ಇತ್ತು ಫೈನಾನ್ಸ್ ಇದಕ್ಕೆ ಪ್ರಕಾರ. ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳುವಂಥದ್ದು ಎಷ್ಟನ ಇರಲಿ, ಅದು ಅವ್ರದ್ದು ಕೊಡೋದು ಏನು ಕೊಡಬೇಕು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುಮಾರು ಒಂದು ಹತ್ರ 50 ಕೋಟಿಯಷ್ಟು ಕೊಡೋದ್ರ ಕಡೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಒಪ್ಪಿಗೆ ಕೊಟ್ಟರೆ 50 ಕೋಟಿ ಹೆಚ್ಚುವರಿ ಅನುದಾನ ಸಿಗುತ್ತೆ. ಇನ್ನು ಬ್ಯಾಲೆನ್ಸ್ ಉಳಿದಿದ್ದನ್ನು ಕೂಡ ಸಪ್ಲಿಮೆಂಟ್ರಿ ಮಾನ್ಯ ನಾಯಕರೇ ಬ್ಯಾಲೆನ್ಸ್ ಉಳಿದಿದ್ದನ್ನು ಸಪ್ಲಿಮೆಂಟ್ರಿ 3 ಇನ್ನೊಂದು ಸ್ವಲ್ಪ ಪ್ರಾವಿಷನನ್ನು ನಾವು ಖಂಡಿತವಾಗಿ ಮಾಡ್ಕೋತೇವೆ. ಎರಡನೇದು, ಅವರು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಗೃಹಲಕ್ಷ್ಮಿಗೆ ಹೆಚ್ಚುವರಿ ಆಗಿದ್ರಲ್ಲಿ ಯಾಕೆ ಕೊಟ್ಟಿಲ್ಲ ಅಂದರೆ ಗೃಹಲಕ್ಷ್ಮಿ ಅಕೌಂಟಲ್ಲಿ ಇನ್ನೂ ಬಜೆಟ್ ಅಪ್ರೂವ್ಡ್ ಅಮೌಂಟ್ ಇದೆ. ಬಜೆಟ್ ಅಪ್ರೂವ್ಡ್ ಅಮೌಂಟ್ ಶಾರ್ಟೇಜ್ ಬಂದಾಗ ನಾವು ಅದನ್ನ ಪರಿಗಣಿಸಬಹುದು. ಅದು ಸಪ್ಲಿಮೆಂಟ್ರಿ 3 ನೋಡ್ತೇವೆ ಸಭಾಧ್ಯಕ್ಷರು. ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಅವರು ಗೃಹಲಕ್ಷ್ಮಿ ಬಗ್ಗೆ ಅಮೌಂಟ್ ಬಗ್ಗೆ ಹೇಳಿದ್ದಾರೆ. ದಟ್ ಈಸ್ ಫಾರ್ 25 and 26 ಏನು ಪ್ರೊವಿಷನ್ ಬೇಕೋ ಆ ಅಮೌಂಟ್ ಇದೆ. ಬಟ್ ನಾವು ಮೊನ್ನೆ ಮಾತಾಡ್ದಂಗೆ 24-25 ಏನು ಬ್ಯಾಲೆನ್ಸ್ ಇದೆ 5,000 ಕೋಟಿ, ಅದ್ರ ಬಗ್ಗೆ ಏನು ಅಂತ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡಿ. ಓಕೆ, ಹೇಳಿದ್ರಲ್ಲ ಈಗ ಅವರು ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ಸರ್, ಅವರು ಅಮೌಂಟ್ ಇದೆ ಅಂತ ಹೇಳಿದ್ದಾರೆ. ಬಂದ್ರೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ಅಕೌಂಟಿಂಗ್ ನಡೆಯೋದು ಹಂಗೆ, ಬಜೆಟ್ ಅಕೌಂಟಿಂಗ್ ನಡೆಯೋದು ಹಾಗೆ. ಅಕೌಂಟ್ ಅಲ್ಲಿ ಇರೋವಾಗ ಸಪ್ಲಿಮೆಂಟರಿಗೆ ಹೋಗೋದಿಲ್ಲ, ಅಡಿಷನಲ್ ಬಂದಾಗ ಸಪ್ಲಿಮೆಂಟರಿ 3 ಇದೆ. ಗೃಹಲಕ್ಷ್ಮಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.